ಯಾರೆಲ್ಲ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ಎಕ್ಸಾಮ್ 2ನ ಬರೀತಿದ್ದೀರಾ ನಿಮಗೆ ಬಂದ್ಬಿಟ್ಟು ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ಅಲ್ಲಿ ಎಲ್ಲ ಮಕ್ಕಳು ಪಾಸ್ ಆಗ್ತಾರೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ. ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 2 ಅಲ್ಲಿ ಎಲ್ಲ ಮಕ್ಕಳು ಕೂಡ ನೀವು ಪಾಸ್ ಆಗ್ತೀರಾ. ಯಾಕಪ್ಪ ಅಂದರೆ ಈ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಅದಕ್ಕೋಸ್ಕರ ಬಂದ್ಬಿಟ್ಟು ಎಕ್ಸಾಮ್ 2 ಲಾಸ್ಟ್ ಆಗಿರುತ್ತೆ. ಅದಕ್ಕೆ ನೀವು ಏನಾರು ಚೆನ್ನಾಗಿ ಬರೆದಿತ್ತು ಅಂದರೆ ನೀವು ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಪಾಸ್ ಆಗ್ತೀರಾ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದರೆ ನಿಮಗೆ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ವ್ಯಾಲ್ಯೂಯೇಷನ್ ಯಾವಾಗ ಶುರುವಾಗುತ್ತೆ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ನಿಮಗೆ 13ನೇ ತಾರೀಕಿಗೆ ಬಂದ್ಬಿಟ್ಟು ನಿಮ್ಮ ಒಂದು ಎಕ್ಸಾಮ್ 2 ಅನ್ನೋದು ಮುಗಿಯುತ್ತೆ. ವ್ಯಾಲ್ಯೂಯೇಷನ್ ಬಂದ್ಬಿಟ್ಟು ಒಂದು 2 ದಿನ ಅಂದರೆ ಒಂದು 15ನೇ ತಾರೀಕಿಂದ ಬಂದ್ಬಿಟ್ಟು ನಿಮಗೆ ವ್ಯಾಲ್ಯೂಯೇಷನ್ ಅದು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ನಿಮಗೆ 30ನೇ ತಾರೀಕಿಂದ ಎಕ್ಸಾಮು ಸ್ಟಾರ್ಟ್ ಆಗಿತ್ತು ಅಂದರೆ ಇವತ್ತು ಬಂದ್ಬಿಟ್ಟು ನಿಮಗೆ ಡೇಟ್ 10 ಆಗಿರುತ್ತೆ. 10 ಅಂದರೆ ಏನು ಬುಧವಾರ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ ಮುಗಿದ್ರೆ ನಿಮಗೆ ಬುಧವಾರ ನಿಮಗೆ ಎಕ್ಸಾಮು ಮುಗೀತು ಅಂದರೆ ಶುಕ್ರವಾರದಿಂದ ಬಂದ್ಬಿಟ್ಟು ನಿಮ್ಮ ಒಂದು ಏನು ವ್ಯಾಲ್ಯೂಯೇಷನ್ ಇದೆ ವ್ಯಾಲ್ಯೂಯೇಷನ್ ಎಕ್ಸಾಮ್ 2 ವ್ಯಾಲ್ಯೂಯೇಷನ್ ಅದು ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಕೊಡ್ತಾರೆ ನಿಮಗೆ? ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ನೆಕ್ಸ್ಟ್ ತಿಂಗಳು ಅಂದರೆ ಜೂನ್ 10 ಒಳಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಅನೌನ್ಸ್ನ ಮಾಡ್ತಾರೆ. ಒಂದು ಸಂಭಾವ್ಯ ದಿನಾಂಕ ಬಂದ್ಬಿಟ್ಟು ನಿಮಗೆ 29ನೇ ತಾರೀಕು ಆಗಿರುತ್ತೆ. ಸೊ ನೆಕ್ಸ್ಟ್ ತಿಂಗಳು ಜೂನ್ 10 ಒಳಗೆ ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿಯವರು ಕೊಡ್ತಾರೆ. ಮತ್ತು ರಿಸಲ್ಟ್ನ ಹೇಗೆ ಚೆಕ್ ಮಾಡೋದು ಅಂತ ನಿಮಗೆ ಲಾಸ್ಟಲ್ಲಿ ಹೇಳ್ಕೊಡ್ತೀನಿ. ಸೊ ಲಾಸ್ಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ ಅಂತ ನೀವು ಕೇಳೋದ್ರೆ ಹೌದು, ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ನೀವೇನಾದರೂ ಸೊ ಈಗ ಎಕ್ಸಾಮ್ 1ರಲ್ಲಿ ಬಂದ್ಬಿಟ್ಟು ನೀವೇನಾರ 4 ಸಬ್ಜೆಕ್ಟು ಫೇಲ್ ಆಗಿತ್ತು ಅಂದರೆ ಈಗ ಎಕ್ಸಾಮ್ 2ನ ಕಟ್ಟಿ ಬರೀತಾ ಇದ್ರೆ 4 ಸಬ್ಜೆಕ್ಟಲ್ಲಿ ಬಂದ್ಬಿಟ್ಟು 3 ಸಬ್ಜೆಕ್ಟು ಎಕ್ಸಾಮ್ 2 ಅಲ್ಲಿ ಪಾಸ್ ಆದರೆ ಇನ್ನು ಒಂದು ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ನಿಮಗೆ 21 ಸಬ್ಜೆಕ್ಟಲ್ಲೂ ಬಂದ್ಬಿಟ್ಟು ನೀವು ಒಂದು 30 ತೆಗೆರಿ ಅಂದ್ಕೊಳ್ಳಿ, 30, 31 ಹಿಂಗೆ ತೆಗೆರಿ ನಿಮಗೆ ಗ್ರೇಸ್ ಮಾರ್ಕ್ಸ್ ಅನ್ನೋದು ಕೊಟ್ಟು ಸೊ ಪಾಸ್ ಮಾಡ್ತಾರೆ. ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 2 ಅಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡ್ತಾರೆ ಅಂತ ನಾನು ಆಗಲೇ ಹೇಳ್ದಂಗೆ. ಸೊ ನಿಮಗೆ ಗೊತ್ತಾಯಿತು ಅನ್ಕೋತೀನಿ. ಮತ್ತು ಈ ವರ್ಷ ಎಕ್ಸಾಮ್ 2 ರಿಪೀಟರ್ಸ್ ಬರೀತಾ ಇದ್ದಾರೆ ಮತ್ತು ಫ್ರೆಷರ್ಸ್ ಮತ್ತು ಪ್ರೈವೇಟ್ ವಿದ್ಯಾರ್ಥಿಗಳು ಎಲ್ಲ ಕಟ್ಟಿ ಬರೀತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ತಾರೆ ಅಂತ ನೀವು ಕೇಳೋದ್ರೆ ಹೌದು, ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಪಾಸ್ ಆಗ್ತೀರಾ. ನೀವು ಎಕ್ಸಾಮ್ನ ಕರೆಕ್ಟಾಗಿ ಬರೆದಿದ್ರೆ ನೀವು ಪಾಸ್ ಆಗ್ತೀರಾ ಅಂತ ಪಕ್ಕ 100-200% ಹೇಳ್ಬೋದು. ಸೊ ಯಾಕಪ್ಪ ಅಂದರೆ ಎಕ್ಸಾಮ್ 2 ಅಲ್ಲಿ ಬಂದ್ಬಿಟ್ಟು ಯಾರು ಸ್ಟೂಡೆಂಟ್ಸ್ಗಳು ಬಂದ್ಬಿಟ್ಟು ಎಕ್ಸಾಮ್ 2ನ ಬರೆದಿರ್ತಾರೆ. ಕೆಲವೊಬ್ಬರು ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ನ ಮಾಡಿರ್ತಾರೆ. ನನ್ನದು ಕನ್ನಡ ಬಂದ್ಬಿಟ್ಟು ಹ್ಯಾಂಡ್ ರೈಟಿಂಗ್ ಸರಿ ಇಲ್ಲ ಬ್ರೋ, ನಾವು ಪಾಸ್ ಮಾಡ್ತಾರೆ ಅಲ್ವ ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತೀರಾ. ಸೊ ನೀವು ಹ್ಯಾಂಡ್ ರೈಟಿಂಗ್ ಬಗ್ಗೆ ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ಸೊ ನೀವು ಎಕ್ಸಾಮು ಚೆನ್ನಾಗಿ ಬರ್ತಿತ್ತು ಅಂದರೆ ನೀವು ಪಕ್ಕ ಪಾಸ್ ಆಗ್ತಾರೆ ಅಂತಲೇ ಹೇಳ್ಬೋದು. ಮತ್ತು ಲಾಸ್ಟ್ ಬಂದ್ಬಿಟ್ಟು ಈ ವರ್ಷ ಎಕ್ಸಾಮ್ 3 ಇರುತ್ತಾ ಅಂತ ನೀವು ಕೇಳೋದಾದರೆ ಈ ವರ್ಷ ಬಂದ್ಬಿಟ್ಟು ನಿಮಗೆ ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಸೊ ನೀವೇನಾದರೂ ಎಕ್ಸಾಮ್ 2 ಅಲ್ಲಿ ಏನಾರು ಫೇಲ್ ಆಗ್ತು ಅಂದರೆ ಸೆಕೆಂಡ್ ಪಿ ಯು ಸಿ ವಿದ್ಯಾರ್ಥಿಗಳು ನೀವು 1 ವರ್ಷ ಕಾಯಬೇಕಾಗುತ್ತೆ. 1 ವರ್ಷ ಕಾಯ್ದುಬಿಟ್ಟು ನೀವು 2027ಕ್ಕೆ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಅಂದರೆ ಎಕ್ಸಾಮ್ನ ಕಟ್ಟಿ ಬಂದ್ಬಿಟ್ಟು ನೀವು ಎಕ್ಸಾಮ್ನ ಬರೀಬೇಕಾಗುತ್ತೆ. ಆವಾಗ ಬಂದ್ಬಿಟ್ಟು 2027ಕ್ಕೆ ಬಂದ್ಬಿಟ್ಟು ನಿಮಗೆ ಫೀಸ್ ಇರುತ್ತಾ ಬ್ರೋ ಅಂತ ನೀವು ಕೇಳೋದಾದರೆ 2027ಕ್ಕೆ ಬಂದ್ಬಿಟ್ಟು ಕರ್ನಾಟಕ ಶಾಲಾ ಶಿಕ್ಷಣ ಮಂಡಳಿ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಅನೌನ್ಸ್ ಮಾಡ್ತಾರೆ ನಿಮಗೆ ಫೀಸ್ ಇರುತ್ತಾ ಇಲ್ವಾ ಅಂತ. ಸೊ ಆವಾಗ ನಿಮಗೆ ತಿಳಿಸ್ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಳ್ಳಿ. ಆದಷ್ಟು ಎಕ್ಸಾಮ್ 2 ಅಲ್ಲೇ ಪಾಸ್ ಆಗೋಕ್ಕೆ ಟ್ರೈ ಮಾಡಿ. ಈ ವರ್ಷ ಬಂದ್ಬಿಟ್ಟು ಎಕ್ಸಾಮ್ 3 ಅನ್ನೋದು ಇರೋದಿಲ್ಲ. ಮತ್ತು ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ 2 ರಿಸಲ್ಟ್ ಬಂದ್ಬಿಟ್ಟು ನಿಮಗೆ ಜೂನ್ 10 ಒಳಗೆ ಕೊಡ್ತಾರೆ. ಸಂಭಾವನೆಯ ದಿನಾಂಕ ಬಂದ್ಬಿಟ್ಟು 29ನೇ ತಾರೀಕೇನೋ ಇದೆ. 29ನೇ ತಾರೀಕು ಅಂದರೆ ನಿಮಗೆ ಎಕ್ಸ್ಪೈರ್ಡ್ ಡೇಟ್ ಅಂದರೆ ನಿಮಗೆ 29ನೇ ತಾರೀಕು. ನಿಮಗೆ ಕನ್ಫರ್ಮ್ ಆಗಿ ಯಾವ ಒಂದು ದಿನದಲ್ಲಿ ನಿಮಗೆ ರಿಸಲ್ಟ್ನ ಕೊಡ್ತಾರಪ್ಪ ಅಂದರೆ ಸೊ ಅದು ಇನ್ನೂ ಅನೌನ್ಸ್ನ ಮಾಡಿಲ್ಲ. ಅನೌನ್ಸ್ ಮಾಡಿದ ತಕ್ಷಣ ನಿಮಗೆ ಸೊ ಇದೇ ಒಂದು ಚಾನಲಲ್ಲಿ ನಿಮಗೆ ಅಪ್ಡೇಟ್ನ ಮಾಡ್ತೀನಿ. ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ನ ಮಾಡ್ಕೊಳ್ಳಿ. ಸೊ ಬನ್ನಿ ಈಗ ರಿಸಲ್ಟ್ನ ಹೇಗೆ ನೀವು ಚೆಕ್ ಮಾಡ್ಕೊಳ್ಳೋದು ಎಕ್ಸಾಮ್ 2 ರಿಸಲ್ಟ್ ಅನೌನ್ಸ್ ಆದಮೇಲೆ ನಿಮಗೆ ಯಾವ ಒಂದು ವೆಬ್ಸೈಟಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ರಿಸಲ್ಟ್ನ ನೋಡೋದಂದರೆ ಫಸ್ಟು ಬಂದ್ಬಿಟ್ಟು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ಅಥವಾ ಗೂಗಲ್ನ ಓಪನ್ ಮಾಡಿಕೊಂಡು ಸರ್ಚ್ ಬಾರಲ್ಲಿ ಸೊ ಕರ್ ರಿಸಲ್ಟ್ ನಾನು ಇಲ್ಲಿ ಏನು ಟೈಪ್ ಮಾಡ್ತೀನಿ ಅದನ್ನೇ ಟೈಪ್ ಮಾಡಿ KRESU. ಸೊ ಇಲ್ಲಿ ಏನು ಟೈಪ್ ಮಾಡಿದೆ ಅದನ್ನು ಟೈಮಿ KRESULT.nic ಅಂತ 2026 ಅಂತ ಸೊ ಟೈಪ್ ಮಾಡಿ. ಸೊ ನಿಮಗೆ ಗೊತ್ತಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ನ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಅನ್ನೋದು ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ ಇಲ್ಲಿ ಮೊದಲನೇ ವೆಬ್ಸೈಟ್ ಕಾಣ್ತಿದ್ದಿಲ್ಲ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ 2026 ಅಂತ ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ. ಸೊ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 1ರ ಫಲಿತಾಂಶ ಅಂತ ಇದೆ. ಮತ್ತು ಡೇಟ್ ಅನೌನ್ಸ್ ಆಗಿದೆ 9ನೇ ತಾರೀಕು 4ನೇ ತಿಂಗಳು ಅಂದರೆ ಹೋದ ತಿಂಗಳು ಬಂದ್ಬಿಟ್ಟು ನಿಮಗೆ ರಿಸಲ್ಟ್ ಅನ್ನೋದು ಅನೌನ್ಸ್ ಆಗಿದೆ. ಇದರಲ್ಲೇ ಬಂದ್ಬಿಟ್ಟು ನಿಮಗೆ ಇಲ್ಲಿ ಲಾಸ್ಟ್ ಇರುತ್ತೆ ಅಲ್ವಾ, ಇಲ್ಲಿ ಲಾಸ್ಟ್ ಇರೋ ಒಂದು ಬಾಕ್ಸ್ ಟೈಪ್ ಬಂದ್ಬಿಟ್ಟು ನಿಮಗೆ ಸೊ ಇಲ್ಲಿ ಏನು ಬರುತ್ತಪ್ಪ ಅಂದರೆ ಇಲ್ಲಿ 2026 ದ್ವಿತೀಯ ಪಿ ಯು ಸಿ ಪರೀಕ್ಷೆ 2ರ ಫಲಿತಾಂಶ ಪ್ರಕಟಣೆ ಅಂತ ಬರುತ್ತೆ. ಮತ್ತು ರಿಸಲ್ಟ್ ಡೇಟ್ ಯಾವಾಗ ಅನೌನ್ಸ್ ಆಗುತ್ತೆ ಆ ಒಂದು ಡೇಟು ಇಲ್ಲಿ ಶೋ ಆಗುತ್ತೆ ಅಂತಲೇ ಹೇಳ್ಬೋದು. ಸಿಂಪಲ್ಲಾಗಿ ನೀವು ಕ್ಲಿಕ್ನ ಮಾಡಿಕೊಂಡು ನೀವು ಎಕ್ಸಾಮ್ 1ರಲ್ಲಿ ಹೇಗೆ ಚೆಕ್ ಮಾಡಿದರೆ ಸೊ ನಿಮ್ಮ ಒಂದು ಆಲ್ ಟಿಕೆಟ್ ಇರುತ್ತೆ ಅಲ್ವಾ, ರಿಜಿಸ್ಟರ್ ನಂಬರ್ನ ಹಾಕ್ಕೊಂಡು ನಿಮ್ಮ ಒಂದು ಸಬ್ಜೆಕ್ಟ್ ಕಾಂಬಿನೇಷನ್ ಆಗಿರುತ್ತೆ
ಸೈನ್ಸ್ ಆಗಿರೋ ಸೈನ್ಸು, ಆರ್ಟ್ಸ್ ಆಗಿರೋ ಆರ್ಟ್ಸು, ಕಾಮರ್ಸ್ ಆಗಿರೋ ಕಾಮರ್ಸ್ನ ಸೆಲೆಕ್ಟ್ ಮಾಡಿಕೊಂಡು ಸಬ್ಮಿಟ್ನ ಮಾಡಿದ್ರೆ ನಿಮ್ಮ ಒಂದು ಎಕ್ಸಾಮ್ 2 ಅನ್ನೋದು ರಿಸಲ್ಟ್ ಅನ್ನೋದು ಶೋ ಆಗುತ್ತೆ. ನೀವು ಪಾಸ್ ಆಗಿದ್ದೀರಾ ಫೇಲ್ ಆಗಿದ್ದೀರಾ ಅಂತ ಅಲ್ಲಿ ಶೋ ಆಗುತ್ತೆ, ನೀವು ನೋಡ್ಕೊಳ್ಬೋದು. ಇದಿಷ್ಟು ಸೆಕೆಂಡ್ PUC ಎಕ್ಸಾಮ್ 2 ರಿಸಲ್ಟು ಮತ್ತು ವ್ಯಾಲ್ಯೂಯೇಷನ್ ಹೇಗೆ ಮಾಡ್ತಾರೆ ಅಂತ ಈ ಒಂದು ವಿಡಿಯೋ. ವಿಡಿಯೋ ಇಷ್ಟರ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ತುಂಬ ಯೂಸ್ ಆಗುತ್ತೆ. ಏನೋ ಒಂದು ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನ್ ತಿಳಿಸಿ, ರಿಪ್ಲೈನ ಮಾಡ್ಕೊಡ್ತೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಎಲ್ಲರಿಗೂ ನೋಡ್ತಾರೆ ಕೌಶಿಕ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.